ನಾನು ಕೂಡ ಮಾಧ್ಯಮದವನೇ. ನಾನೊಂದು 11 ವರ್ಷ ಆರ್ಜೆ ಆಗಿದ್ದೆ, ಟಿವಿ ಆಂಕರ್ ಆಗಿದ್ದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಧಿಪತ್ರ ಖಂಡಿತ ಹೆಸರು ಯಾವ ರೀತಿ ಎರಡೆರಡು ಸಲ ನಾವು ಹೇಳ್ಬೇಕಾದ್ರೆ ಅಧಿಪತ್ರ ಅಂತ ಆ ಭಾರವಾದಂತ ವಿಚಾರ ಕೂಡ ಸಿನಿಮಾದಲ್ಲಿದೆ. ನನ್ನ ಪ್ರೊಡ್ಯೂಸರ್ ಸರ್ ನಮ್ಮ ಮೇಲೆ ತುಂಬಾ ಭಾರ ಆಗ್ತಾ ಇದಾರೆ, ನಿಮ್ ಕೈಯಲ್ಲಿದೆ ಅಂತ. ನಮ್ ಕೈಯಲ್ಲಿ ಏನಿಲ್ಲ ಸರ್, ನೀವ್ ಏನ್ ಹೇಳ್ತೀರ ಅದನ್ನ ಮಾಡ್ತೀವಿ, ನಮ್ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ ಅದನ್ನ ಮಾಡ್ತೀವಿ. ನಾವ್ ಯಾವತ್ತೂ ಅವ್ರ ಮೇಲೆ ಹಾಕ್ತಿವಿ. ಡೆಫಿನೆಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಲಾಕರ್ಗೆ. ನಾನು ಸರ್ ಹೇಳ್ತೀನಿ ಸರ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಸರ್ ಅಂತ. ಸೊ ನೀವ್ ಏನು ಪ್ರಮೋಷನ್ ಮಾಡ್ತೀರಾ ಅದ್ರ ಜೊತೆಗೆ ನಾವ್ ಇರ್ತೀವಿ ಸರ್. ನಮ್ಮಿಂದ ಎಷ್ಟಾಗುತ್ತೆ ನಾವು ಮಾಡ್ತೀವಿ. ಅಂಡ್ ಇನ್ನಿರುವಂತದ್ದು ಈ ಮಾಧ್ಯಮದವ್ರ ಕೈಯಲ್ಲಿ ಅಂಡ್ ಮಾಧ್ಯಮದ ಮುಖೇನ ಯಾರು ಜನರು ನೋಡ್ತಾರೆ ಅವ್ರ ಕೈಯಲ್ಲಿ. ಅಂಡ್ ಜಯಂತ್ ಶೆಟ್ಟಿ ಅವರು ಅವರ ಜೆನ್ಯೂನ್ ಆಗಿರುವಂತಹ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ. ಕೆಲವೊಂದ್ಸಲ ಶೂಟಿಂಗು 24 hour ಎಲ್ಲ ನಡೀತಾ ಇತ್ತು. ನಮಗೆ ರೆಸ್ಟ್ ಸಿಗ್ತಾ ಇತ್ತು, ಬಟ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಅಷ್ಟು ಎಫರ್ಟ್ ಹಾಕಿದ್ದಾರೆ. ಅಂಡ್ ಟೀಸರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರದ ಸಿನಿಮಾ ಅಂತ. ಇದೇನೋ ಒಂದು ಹೀರೋಯಿಸಮ್ ಇರುವಂತಹ ಸಿನಿಮಾ ಅಲ್ಲ ಇದು. ನಾನು ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನು ಅಂತಂದ್ರೆ ಇದು ನಮ್ಮ ಊರಿನ ಕಥೆಯನ್ನು ಹೇಳುವಂತಹ ಸಿನಿಮಾ. ಇದು ಕಾಂಟೆಂಟ್ ಇರುವಂತಹ ಸಿನಿಮಾ. ಇದು ಗೆದ್ರೆ ರೂಪೇಶ್ ಇಂದ ಅಥವಾ ಜಾನ್ವಿಯಿಂದ ಗೆಲ್ಲುವಂತಹ ಸಿನಿಮಾ ಅಲ್ಲ, ಕಥೆಯಿಂದ ಮೇನ್ಲಿ ಗೆಲ್ಲುವಂತಹ ಸಿನಿಮಾ. ಸೊ ಹಾಗಾಗಿ ಒಂದು ಒಳ್ಳೆ ಕಥೆ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಇನ್ನು ಕೆಲವು ದಿನಗಳಿರುವಂತದ್ದು ಮಾಧ್ಯಮದ ಮಿತ್ರರು ಇದನ್ನ ಜಾಸ್ತಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿ ಒಂದು ಒಳ್ಳೆ ಕಥೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊತೀನಿ. ರೂಪೇಶ್ ಶೆಟ್ಟಿ ಬಗ್ಗೆ ಅದೇ ನನಗೆ ನಾನು ಇನ್ನೊಂದು ಹೇಳಬೇಕು. ಜಯಂತ್ ಶೆಟ್ಟಿ ಅವರು ಹೇಳಿದಾಗ ನನಗೆ ಅವರು ನರೇಶನ್ ಕೊಟ್ಟಾಗ ತುಂಬಾ ಖುಷಿ ಆಯ್ತು. ನಾನು ಜಾಸ್ತಿ ಏನ್ ಸಿನಿಮಾ ಮಾಡಿರ್ಲಿಲ್ಲ ಬಿಗ್ ಬಾಸ್ ಆದ್ಮೇಲೆ. ಒಂದು ನನ್ನ ಸರ್ಕಸ್ ಅನ್ನುವಂತ ಸಿನಿಮಾ ನಾನು ಹೀರೋ ಆಗಿ ಡೈರೆಕ್ಟ್ ಕೂಡ ಮಾಡಿದ್ದೆ. ಅದಕ್ಕೆ ತುಂಬಾ ತಿಂಗಳುಗಳು ಅದರ ಹಿಂದೆನೆ ಹೋಯ್ತು ರಿಲೀಸ್ ಅಂತ. ಅದಾದ್ಮೇಲೆ ನಂದೇ ನಾನು ಒಂದು ಪೊಲೀಸ್ ಒಂದು ಕಾಂಟೆಂಟ್ ಮಾಡ್ಕೊಂಡಿದ್ದೆ, ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನನಗೆ ಅವ್ರು ಹೇಳಿದ ಒಂದು ನರೇಶನ್ ಇಷ್ಟ ಆಗಿ ನಾನು ಹೇಳಿದೆ ನನ್ನ ಸಿನಿಮಾ ನಾನು ಲೇಟ್ ಮಾಡ್ತೀನಿ, ಪರವಾಗಿಲ್ಲ ಸದ್ಯಕ್ಕೆ ಮಾಡಲ್ಲ ಅದು, ಬಿಕಾಸ್ ಎರಡು ಬ್ಯಾಕ್ ಟು ಬ್ಯಾಕ್ ಮಾಡಕ್ಕಾಗಲ್ಲ. ಅದೊಂದು ರೀಸನು. ಇನ್ನೊಂದು ಪೊಲೀಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗೋದೇನೋ ಅಂತಂದ್ರೆ ಒಂದು ದಾರಿಗೆ ಕೈ ಹಾಕ್ಬೇಕಾಗುತ್ತೆ, ಅದು ತುಂಬಾ ಕಷ್ಟ. ಅದು ನನ್ನೊಂದು ಐಡೆಂಟಿಟಿ ತರ. ಸರಿ ಹೇಳಿದ್ದೆ ನಾನು ದಾಡಿ ಎಲ್ಲ ತೆಗಿತೀನಿ. ಅದಾದ್ಮೇಲೆ ನನಗೆ ಓಕೆ ಚೆನ್ನಾಗಿದೆ, ಫೇಸ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಮಾಡ್ತೀನಿ ಅಂತ. ಸೊ ಅದು ದಾಡಿ ರಿಮೂವ್ ಮಾಡಿದಾಗ ಅನ್ನಿಸ್ತು ಇಲ್ಲ ಸ್ವಲ್ಪ ಇನ್ನು ಚೆನ್ನಾಗಿ ಆಗ್ಬೇಕು ಫೇಸು ಅಂತ. ಸೊ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಒಂದು ಪೊಲೀಸ್ ಆಫೀಸರ್ ಸೀರಿಯಸ್ ಆಗಿ ಹೆಂಗ್ ಕಾಣಬೇಕು, ಸೊ ಅದಕ್ಕೆ ನನ್ನ ಜೆನ್ಯೂನ್ ಆಗಿರುವಂತ ಎಫರ್ಟ್ ಅನ್ನ ಹಾಕಿದ್ದೀನಿ. ಪೋಸ್ಟರ್ ಹಂಗೆ ಕಾಣಿಸುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹೌದು, ಈ ಅಧಿಪತ್ರದ ಬಗ್ಗೆ ಹೇಳ್ತಾರೆ. ಹೌದು, ಒಂದು ತುಳು ನಡೀತಾ ಇದೆ, ಒಂದು ತಮಿಳ್ ಮಾಡ್ತಾ ಇದ್ದೇನೆ ಯೋಗಿ ಬಾಬು ಅವ್ರ ಜೊತೆ ಸನ್ನಿಧಾನಂ ಅಂತ. ಆ ಟೈಮಲ್ಲೇ ಶೂಟಿಂಗ್ ಆಗ್ತಾ ಇತ್ತು. ಬಟ್ ನನಗೇನು ಇದಾಗಿಲ್ಲ, ಅಂದ್ರೆ ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡೇ ಸರ್ ನನಗೆ ಡೇಟ್ಸ್ ಕೊಟ್ಟಿದ್ರು. ಏನಕ್ಕೆ ಅಂತಂದ್ರೆ ಆ ತಮಿಳ್ ಸಿನಿಮಾ ನಡೀತಾ ಇತ್ತು. ಬಟ್ ನನ್ ದಾಡಿ ತೆಗೆದ್ರೆ ಅದಕ್ಕೆ ಕಂಟಿನ್ಯೂಟಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಬಟ್ ಜಯಂತ್ ಸರ್ ಅದಕ್ಕೆ ಪಾಪ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ತುಂಬಾ ಗ್ಯಾಪ್ ಇದ್ದಾಗ ನಮ್ಮ ಶೂಟ್ ಮುಗಿಸಿದ್ದಾರೆ ಅವರು. ಎಲ್ಲಿಗೆ ಖಂಡಿತ ನಾನು ಎಲ್ಲಾ ಕಡೆ ಬರೋದಕ್ಕೆ ರೆಡಿದ್ದೀನಿ. ಇನ್ನು ಟೀಮ್ ಪ್ಲಾನ್ ಮಾಡ್ಕೋಬೇಕು ಹೆಂಗೆ ಅಂತ. ನಮ್ ಕಡೆ ಅಂತೂ ಮಾಡ್ತೀವಿ ನಾವು. ಅಲ್ಲ ಅದೇ ನಾನು ಅವ್ರ ಮೇಲೆ ಆಗ್ತಾ ಇಲ್ವಾ ಇವಾಗ ಎಲ್ಲ ಟೀಮ್ ಒಂದೇನು ಅಂತಂದ್ರೆ ಅವ್ರು ಹೇಳ್ಬೋದಷ್ಟೇ ರಾಕ್ ಸ್ಟಾರ್ ರೂಪೇಶ್ ಅಥವಾ ರೂಪೇಶ್ ಶೆಟ್ಟಿ ಹೀರೋ ಅದು ಇದು ಅಂತ. ಬಟ್ ನಮ್ಮಿಂದ ಏನೂ ಆಗಲ್ಲ, ನಾವು ಎಫರ್ಟ್ ಹಾಕ್ಬೋದು. ಜನರಿಗೆ ಇಷ್ಟ ಆದ್ರೆ ಅದು ಯಾರ ಸಿನಿಮಾ ಆದ್ರೂ ಒಳ್ಳೆ ಸಿನಿಮಾ ಬರ್ತಾ ಇದೆ. ನಾನಂತೂ ನಿಮ್ಗೆ ಗೊತ್ತು ಅಷ್ಟು ದೊಡ್ಡ ಕಲಾವಿದ ಏನೂ ಅಲ್ಲ, ಇನ್ನೂ ತುಂಬಾ ಪ್ರೂವ್ ಮಾಡ್ಬೇಕಾಗಿರುವಂತ ಕಲಾವಿದ ನಾನು. ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಡೈರೆಕ್ಟರ್ ಇರ್ಲಿ, ಪ್ರೊಡ್ಯೂಸರ್ ಇರ್ಲಿ, ಎಲ್ಲ ತಂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ಬೇಕು. ಎಲ್ಲ ಸಿನಿಮಾನು ಒಂದು ಹೋರಾಟ. ಸೊ ಆ ಹೋರಾಟಕ್ಕೆ ಜನರು ಏನ್ ಕೊಡ್ಬೇಕು ಅದನ್ನ ಕೊಡ್ತಾರ ಅನ್ನೋ ನಂಬಿಕೆ.